ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಶ್ರೇಯಾ. ಇವತ್ತಿನ ರೆಸಿಪಿ ಚಿಕನ್ ಗ್ರೀನ್ ಮಸಾಲ, ಒಂದು ಘೀ ರೈಸ್ ಜೊತೆ ಒಂದೊಳ್ಳೆ ಕಾಂಬಿನೇಷನ್. ತುಂಬ ಈಸಿಯಾಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಬೋದು. ಹೇಗೆ ಮಾಡೋದಂತ ನೋಡೋಣ. ಗ್ರೀನ್ ಮಸಾಲ ಪೇಸ್ಟ್ ಮಾಡಲಿಕ್ಕೆ ಮೊದಲಿಗೆ ಪ್ಯಾನಿಗೆ ಕೊಕೊನಟ್ ಆಯಿಲ್ ಹಾಕೊಂಡಿದ್ದೇನೆ. ನೀವು ಯಾವ ಕುಕಿಂಗ್ ಆಯಿಲ್ ಯೂಸ್ ಮಾಡ್ತೀರ ಅದನ್ನು ಹಾಕೊಳ್ಳಿ. ಇದಕ್ಕೆ ಇಡೀ ಗರಂ ಮಸಾಲೆ ಅಂದರೆ 1 ಬೇ ಲೀವ್ಸ್, 2 ತುಂಡು ಚಕ್ಕೆ, 2 ಏಲಕ್ಕಿ, 2 ಲವಂಗ, ಅರ್ಧ ಟೇಬಲ್ ಸ್ಪೂನ್ ಸೋಂಪು, 1 ಸ್ಟಾರ್ ಮತ್ತು ಅರ್ಧ ಮೇಸ್ ಫ್ಲವರ್ ಹಾಕೊಂಡಿದ್ದೀನಿ. ಇವೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಒಂದು 10 ಎಸ್ಳು ಬೆಳ್ಳುಳ್ಳಿ ಹಾಕೊಳ್ಳಿ, 2 ಇಂಚ್ ತುಂಡು ಶುಂಠಿ, ಒಂದು 20 ಗೋಡಂಬಿ ಮತ್ತು 10 ಕಾಳು ಕರಿಮೆಣಸು ತಗೊಂಡಿದ್ದೇನೆ. ಇವೆಲ್ಲವನ್ನು ಹಾಕೊಂಡು ಇವಾಗ ಇದರ ಜೊತೆನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಕ್ಯುಮಿನ್ ಸೀಡ್ಸ್ ಅಂದರೆ ಜೀರಾ ಹಾಕೊಳ್ಳಿ. ಎಲ್ಲನೂ ಚೆನ್ನಾಗಿ ಫ್ರೈ ಆಗಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಎಲ್ಲನೂ ಫ್ರೈ ಆಗಿದೆ. ಇದರ ಜೊತೆಗೇನೆ ಒಂದು 3 ಹಸಿಮೆಣಸಿನಕಾಯಿ, ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೊಳ್ಳಿ. 2 ದೊಡ್ಡ ಈರುಳ್ಳಿ, ಸಣ್ಣದಾದರೆ 3 ಹಾಕೊಳ್ಳಿ. 1 ಸಣ್ಣ ಟೊಮೆಟೊ, ಜಾಸ್ತಿ ದೊಡ್ಡ ಬೇಡ, ಮತ್ತು ಟೊಮೆಟೊ ಜಾಸ್ತಿ ಹಾಕ್ಲಿಕ್ಕಿಲ್ಲ, ಒಂದು ಸಣ್ಣದು ಸಾಕಾಗುತ್ತೆ. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಜಾಸ್ತಿ ಹಾಕಿದರೆ ಹುಳಿ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಾಕೊಳ್ಳಿ. ಇದರ ಜೊತೆನೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕೊಳ್ಳಿ, ಅಂದರೆ ಬೇಗ ಸಾಫ್ಟ್ ಆಗಲಿ ಈರುಳ್ಳಿ ಅಂತ, ಅದಕ್ಕೋಸ್ಕರ ಹಾಕೊಂಡದ್ದು ಅಷ್ಟೇ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು 20 ಸಣ್ಣ ಎಲೆ ಪುದೀನ ತಗೊಂಡಿದ್ದೀನಿ. ಪುದೀನ ಸ್ಟೆಮ್ ಹಾಕಬೇಡಿ, ಕಹಿ ಬರುತ್ತೆ. ಖಾಲಿ ಎಲೆ ಹಾಕೊಳ್ಳಿ. ಇದರ ಜೊತೆಗೇನೆ ಒಂದು 2 ದೊಡ್ಡ ಹಿಡಿ ಕೊತ್ತಂಬರಿ ಸೊಪ್ಪು, ಅಂದರೆ ಸ್ಟೆಮ್ ಸಮೇತ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪಿದ್ದು ಖಾಲಿ ಎಲೆ ಎಲ್ಲ, ಇಡೀ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕೊತ್ತಂಬರಿ ಸೊಪ್ಪು ಅಷ್ಟಿದ್ದದ್ದು ಬಿಸಿ ತಾಗಿದ ನಂತರ ಅದರ ಸೈಜ್ ನೋಡಿ ರೆಡ್ಯೂಸ್ ಆಗುತ್ತೆ. ಎಲ್ಲವನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಇವಾಗ ಒಂದು ಬೌಲಲ್ಲಿ ಒಂದು 3/4 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ 5 ಟೇಬಲ್ ಸ್ಪೂನ್ ಮೊಸರು ಹಾಕೊಳ್ಳಿ. ಇದರ ಜೊತೆ ಒಂದು 1/4 ಟೀ ಸ್ಪೂನ್ ಹಲ್ದಿ ಪೌಡರ್, 1 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ದೊಡ್ಡ ನಿಂಬೆಯ ರಸ, ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದ್ಸಲ ಮಿಕ್ಸ್ ಆದ ನಂತರ ಇವಾಗ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೇನೆ. ಅದನ್ನು ಹಾಕಿ ಎಲ್ಲವನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಹಾಗೆ ಮ್ಯಾರಿನೇಷನ್ ಆಗಲಿಕ್ಕೆ ಬಿಡಿ, ಅದು ಮಸಾಲೆ ಎಳೆದುಕೊಳ್ಳಿ. ಒಂದು ಅರ್ಧ ಗಂಟೆ ಹಾಗೆ ಇಟ್ಟು ಬಿಡಿ. ಇವಾಗ ನಾವು ಗ್ರೀನ್ ಮಸಾಲ ಪೇಸ್ಟ್ ಮಾಡಲಿಕ್ಕೆ ಏನು ಮಸಾಲೆಯನ್ನು ಹುರಿದಿಟ್ಕೊಂಡಿದ್ದೇವೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರೋಣ. ಈ ಥರ ಆದರೆ ಸಾಕು, ಫೈನ್ ಪೇಸ್ಟ್ ಆಗಲಿ. ಇವಾಗ ಒಂದು ಪಾತ್ರೆಗೆ ನಾವು ಯಾವುದರಲ್ಲಿ ಗ್ರೀನ್ ಮಸಾಲ ಮಾಡ್ತೇವೆ ಅದಕ್ಕೆ ಕುಕಿಂಗ್ ಆಯಿಲ್ ಯೂಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೇನೆ. ಇದಕ್ಕೆ ನಾವೇನು ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ದೇವೆ ಚಿಕನ್, ಅದನ್ನು ಹಾಕೊಳ್ಳೋಣ. ನಾನಿಲ್ಲಿ ತೆಂಗಿನ ಎಣ್ಣೆಯಲ್ಲಿ ಆಲ್ರೆಡಿ ಬ್ರೌನ್ ಆನಿಯನ್ ಮಾಡಿಟ್ಟಿದ್ದೆ, ಅದೇ ಎಣ್ಣೆನ ಇದಕ್ಕೆ ಹಾಕೊಂಡಿದ್ದೇನೆ. ಇದರ ಜೊತೆಗೆ ನಾವು ಇವಾಗ ಚಿಕನ್ ಪೀಸಸನ್ನು ಹಾಕೋಣ. ಹೈ ಫ್ಲೇಮಲ್ಲಿ ಫ್ರೈ ಆಗಲಿಕ್ಕೆ ಬಿಡೋಣ, ಅಂದರೆ ಸೀದ್ ಹೋಗಬಾರ್ದು, ನೋಡ್ಕೊಳ್ಳಿ. ಹಾಗೆ ಲಿಡ್ ಮುಚ್ಚಿ 1-2 ನಿಮಿಷ ಹಾಗೆ ಫ್ರೈ ಆಗಲಿಕ್ಕೆ ಬಿಡೋಣ. ನೋಡಿ, ಇವಾಗ ಚೆನ್ನಾಗಿ ಒಂದು 50% ಬೆಂದಿದೆ ಇದು. ಉಪ್ಪೆಲ್ಲ ಆವಾಗಲೇ ಮ್ಯಾರಿನೇಷನ್ ಮಾಡುವಾಗ ಹಾಕೊಂಡಿದ್ದೇವೆ, ಸೊ ಪುನಃ ಹಾಕುವಾಗತ್ತಿಲ್ಲ. ಇವಾಗ ನಾವು ಗ್ರೀನ್ ಮಸಾಲ ಪೇಸ್ಟ್ ಏನು ಮಾಡ್ಕೊಂಡು ಬಂದಿದ್ದೇವೆ ಅದನ್ನು ಹಾಕೊಳ್ಳೋಣ. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕೊಳ್ಬೇಡಿ, ಮೊದಲಿಗೆ ಖಾಲಿ ಮಸಾಲ ಪೇಸ್ಟನ್ನೇ ಹಾಗೆ ಫ್ರೈ ಮಾಡ್ಕೊಳ್ಳಿ ಚಿಕನ್ ಜೊತೆ. ಇವಾಗ ಒಂದು ಕುದಿ ಬಂದಿದೆ. ಇವಾಗ ಪುನಃ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ ಮೀಡಿಯಂ ಫ್ಲೇಮ್ ಇರಲಿ. ಇವಾಗ ನೀರು ಹದ ನೋಡಿಕೊಂಡು ನೀರು ಹಾಕಿದ್ರಾಯ್ತು. ತುಂಬ ನೀರು ಮಾಡ್ಲಿಕ್ಕೆ ಹೋಗಬೇಡಿ, ತುಂಬ ದಪ್ಪನೂ ಬೇಡ, ಯಾಕಂದರೆ ಅದು ಮತ್ತೆ ಪುನಃ ದಪ್ಪ ಆಗುತ್ತೆ. ರುಚಿ ನೋಡಿಕೊಂಡು ಉಪ್ಪು ಬೇಕಿದ್ರೆ ಉಪ್ಪು ಹಾಕೊಳ್ಳಿ. ಹುಳಿ ಅಂಶ ಎಲ್ಲ ನಾವು ಚಿಕನ್ಗೆ ಮ್ಯಾರಿನೇಷನ್ ಮಾಡುವಾಗ ಹಾಕಿದ್ದೇವೆ, ಮತ್ತು ಪೇಸ್ಟ್ ಮಾಡುವಾಗ ಟೊಮೆಟೊ ಹಾಕಿದ್ದೇವೆ, ಪುನಃ ಹಾಕಬೇಕಂತ ಅಗತ್ಯ ಇಲ್ಲ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಆಲ್ಮೋಸ್ಟ್ ಕುದಿ ಬಂದಿದೆ. ನಮ್ಮ ಗ್ರೀನ್ ಮಸಾಲ ರೆಡಿ ಆಗಿದೆ. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿದರೆ ಗ್ರೀನ್ ಮಸಾಲ ರೆಡಿ. ಇದರಲ್ಲಿ ಗ್ರೀನ್ ಮಸಾಲ ಮಾಡುವಾಗ ತುಂಬ ಹೊತ್ತು ಕುದೀಲಿಕ್ಕೆ ಬಿಡಿ, ಆಗ ಚಿಕನ್ ಇದು ಫ್ಲೇವರ್ ಒಳ್ಳೆ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಸೇಮ್ ಮದುವೆ ಮನೆಯಲ್ಲೆಲ್ಲ ಗೀ ರೈಸ್ ಜೊತೆ ಏನು ಸಪ್ಲೈ ಮಾಡ್ತಾರೆ ಗ್ರೀನ್ ಮಸಾಲ, ಅದರದ್ದೇ ಟೇಸ್ಟ್ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಮ್ಮ ಗ್ರೀನ್ ಮಸಾಲ ರೆಡಿ ಆಗಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.